ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ಹೋಮ್ ಕ್ರಿಯೇಷನ್. ಪ್ಲೀಸ್ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಫ್ರೆಂಡ್ಸ್, ನಾನಿಲ್ಲಿ ಇವತ್ತು ತೊಗೊಂಡಿರೋಂಥ ಸೀರೆ ಬ್ಲೂ ಕಲರ್ ಬಾರ್ಡರು ಮತ್ತು ಆರೆಂಜ್ ಕಲರ್ ಸ್ಯಾರಿ. ಪಲ್ಲು ಈ ರೀತಿ ಇದೆ ನೋಡಿ, ಬ್ಲೂ ಕಲರಲ್ಲಿ ಪಲ್ಲು ಮತ್ತು ಬಾರ್ಡರ್ ಇದೆ. ಸ್ಯಾರಿ ಪೂರ್ತಿ ಆರೆಂಜ್ ಕಲರ್ ಇದೆ. ಇದಕ್ಕೆ ನಾನಿವತ್ತು ವಿತೌಟ್ ಕುಚ್ಚಿರೋ ಬಾರ್ಡರ್ ಡಿಸೈನ್ನ ಹಾಕ್ತಾಯಿದ್ದೀನಿ. ಅದಕ್ಕೆ ನಾನಿಲ್ಲಿ 6 ಎಳೆ ದಾರನ ನೋಡಿ ಈ ರೀತಿ ಬಾಬಿನ್ಗೆ ಸುತ್ಕೊಂಡಿದ್ದೀನಿ. ಟೈಲರಿಂಗ್ ಮಿಷಿನಿಂದ 6 ಬಾಬಿನ್ಗೆ ದಾರಾನ ಸುತ್ಕೊಂಡಿದ್ದೀನಿ. ಈ ರೀತಿ ಸುತ್ಕೊಳ್ಳೋದ್ರಿಂದ ನಾವು 6 ಎಳೆ ದಾರ ತಗೊಳ್ಳೋದು ತುಂಬ ಈಸಿ ಆಗುತ್ತೆ. ಅದನ್ನು ನಾನು ಈ ರೀತಿ ಒಂದು ಐಸ್ ಕ್ರೀಮ್ ಡಬ್ಬ ಇತ್ತು ಕಾಲಿದ್ದು, ಅದಕ್ಕೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಈ 6 ಬಾಬಿನ್ ಥ್ರೆಡ್ ತುದಿ ಇರುತ್ತಲ್ಲ, ಆ 6 ಸೇರಿ ಒಟ್ಟಿಗೆ ಕೂಡಿಸಿ ಒಂದು ತುದಿನಲ್ಲಿ ನಾಟ್ನ ಹಾಕೋತಾ ಇದ್ದೀನಿ. ನಾಟ್ನ ಹಾಕೊಂಡಾದ್ಮೇಲೆ ನೋಡಿ ಈ ರೀತಿ ಎಳೆದ್ರೆ ಬರುತ್ತೆ ಈಸಿಯಾಗಿ. ಅದಕ್ಕೆ ನಾನು ಅದ್ರ ಕ್ಯಾಪ್ನೇ ಲೂಸಾಗಿ ಸ್ವಲ್ಪ ಈ ರೀತಿ ಎಳೆದಾಗ ಬರೋ ರೀತಿ ಲೂಸಾಗಿ ನೋಡಿ, ಇಲ್ಲಿ ಎಡ್ಜ್ ಇದೆಯಲ್ಲ ಅಲ್ಲಿ ಎಳ್ಕೊಂಡೆ ನೋಡಿ, ಈ ರೀತಿ ಬರೋ ಹಾಗೆ ಲೂಸಾಗಿ ಕ್ಯಾಪ್ನ ಮುಚ್ಕೋತಾ ಇದ್ದೀನಿ. ಇವಾಗ ನಾನು ಕುಚ್ಚನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ನೀಡಲ್ ನಂಬರ್ 10 ಹಾಗೆ ಆ್ಯಸ್ ಯೂಶ್ವಲ್ 6 ಎಳೆ ದಾರನ ತೊಗೊಂಡಿದ್ದೀನಿ. ಸ್ಯಾರಿನ ಸೀದಾ ಸೈಡಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀಡಲ್ನ ಹಾಕಿ ದಾರನ ತಂದು ಆ ದಾರದೊಳಗಡೆ ಒಂದು ಸಲ ದಾರನ ತೆಗೆದು ಲಾಕ್ ಮಾಡ್ಕೋತಾ ಇದ್ದೀನಿ. ಇದನ್ನು ನಾವು ಲಾಕ್ ಅಂತಲೂ ಕರಿತೀವಿ ಅಥವಾ ಸಿಂಗಲ್ ಕ್ರೋಶೆಟ್ ಅಂತಲೂ ಕರಿತೀವಿ. ಮತ್ತು ಅದ್ರ ಪಕ್ಕನೇ ನೀಡಲ್ನ ಹಾಕಿ ದಾರನ ತಂದು ನೀಡಲ್ ಮೇಲೆ 7 ಲೂಪ್ ಇರುತ್ತೆ, ಆ 7 ಲೂಪಿಂದ ದಾರನ ತೆಗೆದು ಲಾಕ್ ಮಾಡಿಕೊಂಡೆ. ಇಲ್ಲಿ 7 ಲಾಕ್ ಆದಮೇಲೆ ಒಂದು ಚೈನ್ ಮತ್ತು ಒಂದು ಚೈನ್ ಹಾಕಿ ಅದ್ರ ಪಕ್ಕನೇ ಒಂದು ಚೈನ್ ಅಷ್ಟು ಗ್ಯಾಪ್ ಇಟ್ಟು ಮತ್ತೊಂದು ಸಿಂಗಲ್ ಕ್ರೋಶೆಟ್ನ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ನಾವು ಸಿಂಗಲ್ ಕ್ರೋಶೆಟ್ ಅಂದ್ರೂ ಒಂದೇ, ಹಾಗೆಯೇ ಲಾಕ್ ಅಂದ್ರೂ ಒಂದೇ. ಅದೇ ರೀತಿ ಮತ್ತೆ ಒಂದು ಚೈನ್ ಹಾಕಿ ಮತ್ತೆ ಒಂದು ಚೈನ್ ಅಷ್ಟು ಗ್ಯಾಪ್ ಇಟ್ಟು ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆಟ್ನ ಮಾಡ್ಕೋತಾ ಇದ್ದೀನಿ. ಮತ್ತು ಲಾಕ್ ಆದಮೇಲೆ ಒಂದು ಚೈನ್ ಹಾಕಿ ಬಟ್ಟೆಗೆ ನೀಡಲ್ನ ಹಾಕಿ ದಾರನ ತಂದು ನೀಡಲ್ ಮೇಲೆ 7 ಲೂಪ್ ಇರುತ್ತೆ, ಆ 7 ಲೂಪಿಂದ ದಾರನ ಒಂದು ಬಾರಿ ತೆಗೆದು ಲಾಕ್ ಮಾಡಿಕೊಂಡೆ. ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಅದೇ ರೀತಿ ಒಂದು ಚೈನ್ ಹಾಕಿ ಒಂದು ಚೈನ್ ಅಷ್ಟು ಗ್ಯಾಪ್ ಇಟ್ಟು ಮತ್ತೆ ಬಟ್ಟೆಗೆ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡಿಕೊಂಡೆ. ನೋಡಿ ಫ್ರೆಂಡ್ಸ್, ಒಂದು ಲಾಕ್ ಆದಮೇಲೆ ಒಂದು ಚೈನು ಮತ್ತು ಒಂದು ಲಾಕು ಒಂದು ಚೈನು, ಅದೇ ರೀತಿ ಒಂದು ಸಿಂಗಲ್ ಕ್ರೋಶೆಟ್ ಆದಮೇಲೆ ಒಂದು ಚೈನು ಮತ್ತು ಒಂದು ಚೈನ್ ಗ್ಯಾಪ್ ಇಟ್ಟು ಮತ್ತು ಸಿಂಗಲ್ ಕ್ರೋಶೆಟ್ನ ಹಾಕೋತಾ ಹೋಗಬೇಕು. ನಾನಿಲ್ಲಿ ಸ್ಟಾರ್ಟಿಂಗ್ ಅಷ್ಟೇ 2 ಬಾರಿ ಲಾಕ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಚೈನು ಒಂದು ಸಿಂಗಲ್ ಕ್ರೋಶೆಟ್, ಒಂದು ಚೈನು ಒಂದು ಸಿಂಗಲ್ ಕ್ರೋಶೆಟ್, ಅದೇ ರೀತಿ ಸ್ಯಾರಿ ಪೂರ್ತಿ ಹಾಕೋತಾ ಇದ್ದೀನಿ. ಇಲ್ಲಿ ಗ್ಯಾಪ್ ಒಂದು ಚೈನ್ ಹಾಕೋದ್ರಿಂದ ಒಂದು ಚೈನಷ್ಟು ಗ್ಯಾಪ್ ಇಟ್ಟರೆ ಸಾಕಾಗುತ್ತೆ. ಮತ್ತು ನೋಡಿ ಒಂದು ಚೈನ್ ಹಾಕಿ ಒಂದು ಚೈನಷ್ಟು ಗ್ಯಾಪ್ ಇಟ್ಟು ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತಂದು 7 ಲೂಪಿಂದ ಒಂದು ಬಾರಿ ದಾರನ ತೆಕ್ಕೊಂಡು ಲಾಕ್ ಮಾಡಿಕೊಂಡೆ. ನೋಡಿ ಈ ರೀತಿ ಸ್ಯಾರಿ ಪೂರ್ತಿ ಹಾಕ್ಕೊಂಡು ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಯಾವ ರೀತಿ ಹಾಕಬೇಕು ಅಂತ. ನೋಡಿ ಈ ರೀತಿ ಸ್ಯಾರಿ ಪೂರ್ತಿ ಹಾಕ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಒಂದು ಚೈನ್ ಹಾಕಿ ಒಂದು ಚೈನಷ್ಟು ಗ್ಯಾಪ್ ಇಟ್ಟು ಒಂದು ಸಿಂಗಲ್ ಕ್ರೋಶೆಟ್ಟು ನೀಡಲ್ನ ಹಾಕಿ ದಾರನ ತಂದು 7 ಲೂಪಿಂದ ಒಂದು ಸರಿ ದಾರನ ತೆಗೆದು ಲಾಕ್ ಮಾಡಿಕೊಂಡೆ. ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಅದ್ರ ಪಕ್ಕನೇ ನೀಡಲ್ನ ಹಾಕಿ ದಾರನ ತಂದು ಮತ್ತೊಂದು ಲಾಕ್ನ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೀವು ಒಂದು ಲಾಕ್ ಕೂಡ ಮಾಡ್ಬೋದು. ನಾನು ಬಿಗ್ಗಿಯಾಗಿ ಕೂರಲಿ ಅನ್ನೋ ಕಾರಣಕ್ಕೆ ಸ್ಯಾರಿ ಸ್ಟಾರ್ಟಿಂಗು ಮತ್ತು ಎಂಡಿಂಗಲ್ಲಿ 2 ಲಾಕ್ನ ಮಾಡ್ತಾಯಿದ್ದೀನಿ. 2 ಲಾಕ್ ಆದಮೇಲೆ ಒಂದು ಚೈನ್, 2 ಚೈನ್ನ ಹಾಕಿ ದಾರನ ಲೆಂತಾಗಿ ನಾವು ನೆಕ್ಸ್ಟ್ ಸ್ಟೆಪ್ಪಲ್ಲಿ ದಾರನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಲೆಂತಾಗಿ ದಾರನ ಕಟ್ ಮಾಡಿ ಈ ರೀತಿ ಎಳ್ಕೊಳ್ಳಿ. ಆ ಚೈನ್ ಒಳಗಡೆಯಿಂದ ಈ ರೀತಿ ಎಳ್ಕೊಂಡ್ರೆ ಲಾಕ್ ಆಗುತ್ತೆ, ಟೈಟಾಗಿ ಎಳೆದ್ರೆ ಲಾಕ್ ಆಗುತ್ತೆ. ಅದೇ ಸೇಮ್ ಕಲರ್ ದಾರನ ಮತ್ತೆ ನಾಟ್ ಹಾಕ್ಕೊಂಡು ತೊಗೊಂಡಿದ್ದೀನಿ. ಸ್ಯಾರಿ ಸ್ಟಾರ್ಟಿಂಗ್ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದು ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಸ್ಟಾರ್ಟಿಂಗ್ಗೆ ಎಲ್ಲಿ ಲಾಕ್ ಮಾಡ್ಕೊಂಡಿದ್ದೋ ಅದ್ರ ಪಕ್ಕನೇ ಸರಿಗೆ ನೀಡಲ್ ಹಾಕಿದ್ದಾರೆ ಅಂತಂದು ಲಾಕ್ ಮಾಡಿಕೊಂಡೆ.
ಲಾಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಫಸ್ಟ್ನೇ ಸ್ಟೆಪ್ಪಲ್ಲಿ ಲಾಕ್ ಮಾಡ್ಕೊಳ್ತೀವಲ್ಲ ಸ್ಟಾರ್ಟಿಂಗು, ಆ ಲಾಕ್ ಮೇಲೇ ನೀಡಲ್ನ ಹಾಕಿ ದಾರನ ತಂದು ಮತ್ತೊಂದು ಲಾಕ್ನ ಮಾಡ್ಕೊತಾ ಇದ್ದೀನಿ. ಮತ್ತೊಂದು ಲಾಕ್ ಆದಮೇಲೆ 1 ಚೈನ್ 2 ಚೈನ್ನ ಹಾಕಿ ನೀಡಲ್ ಮೇಲೆ ಒಂದು ಸಲ ದಾರನ ಹಾಕಿ ಇಲ್ಲಿ ಲಾಕ್ ಆದಮೇಲೆ ಒಂದು ಚೈನ್ ಹಾಕ್ಕೊಂಡಿರ್ತೀವಲ್ಲ, ಒಂದು ಚೈನು ಮತ್ತು ಲಾಕು ಎರಡು ಮಧ್ಯೆ ಒಂದು ಚೈನ್ ಇರುತ್ತಲ್ಲ, ಆ ಚೈನ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು 7 ಲೂಪಿಂದ ಒಂದು ಸಾರಿ ಮತ್ತೆ 7 ಲೂಪ್ ಇರುತ್ತೆ ನೀಡಲ್ ಮೇಲೆ, ಆ 7 ಲೂಪಿಂದ ಒಂದು ಸಾರಿ ದಾರನ ತೆಕ್ಕೋಬೇಕು. ತೆಕ್ಕೊಂಡಾದ್ಮೇಲೆ ಒಂದು ಚೈನ್ನ ಹಾಕೋತೀನಿ. ಒಂದು ಚೈನ್ನ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ನೆಕ್ಸ್ಟು ಇಲ್ಲಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ನೆಕ್ಸ್ಟ್ ಒಂದು ಚೈನ್ ಹಾಕ್ಕೊಂಡಿರ್ತೀವಲ್ಲ, ಆ ಚೈನ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು ನೀಡಲ್ ಮೇಲೆ 3 ಲೂಪ್ ಇರುತ್ತೆ, ಆ 3 ಲೂಪಲ್ಲಿ 7 ಲೂಪಿಂದ ಒಂದು ಸಾರಿ ದಾರನ ತೆಕ್ಕೋಬೇಕು. ತೆಕ್ಕೊಂಡಾದ್ಮೇಲೆ ರಿಮೈನಿಂಗ್ 7 ಲೂಪ್ ಇರುತ್ತೆ, ಆ 7 ಲೂಪಿಂದನೂ ಒಂದು ಬಾರಿ ದಾರನ ತೆಕ್ಕೋಬೇಕು. ಇದನ್ನು ನಾವು ಡಬಲ್ ಕ್ರೋಶೆಟ್ ಕಂಬ ಅಂತಲೂ ಕರಿತೀವಿ. ಡಬಲ್ ಕ್ರೋಶೆಟ್ ಕಂಬ ಆದಮೇಲೆ ಮತ್ತೆ ಒಂದು ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ನೆಕ್ಸ್ಟು ಒಂದು ಚೈನ್ ಗ್ಯಾಪ್ ಇರುತ್ತಲ್ಲ, ಆ ಚೈನ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು 7 ಲೂಪಿಂದ ಒಂದು ಸಾರಿ ಮತ್ತೆ ನೀಡಲ್ ಮೇಲೆ 7 ಲೂಪ್ ಇರುತ್ತೆ, ಆ 7 ಲೂಪಿಂದ ಒಂದು ಸಾರಿ ದಾರನ ತೆಕ್ಕೋಬೇಕು ನೋಡಿ. ಮತ್ತೆ ಒಂದು ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ಇಲ್ಲಿ ಲಾಕ್ ಪಕ್ಕ ಒಂದು ಚೈನ್ ಹಾಕ್ಕೊಂಡಿರ್ತೀವಲ್ವ ಸಿಂಗಲ್ ಚೈನು, ಆ ಸಿಂಗಲ್ ಚೈನ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು 7 ಲೂಪಿಂದ ಒಂದು ಸಾರಿ ಮತ್ತೆ 7 ಲೂಪಿಂದ ಒಂದು ಸಾರಿ ದಾರನ ತೆಕ್ಕೋಬೇಕು. ಫ್ರೆಂಡ್ಸ್, ಇದೇ ರೀತಿ ನಾವು ಫುಲ್ ಸ್ಯಾರಿ ಒಂದು ಚೈನು ಒಂದು ಡಬಲ್ ಕ್ರೋಶೆಟ್ ಕಂಬ, ಒಂದು ಚೈನು ಒಂದು ಡಬಲ್ ಕ್ರೋಶೆಟ್ ಕಂಬನ ಹಾಕೋಬೇಕು. ನಾನಿಲ್ಲಿ ಫುಲ್ ಸ್ಯಾರಿ ಹಾಕಿದ್ದೀನಿ. ಲಾಸ್ಟ್ ಎಂಡಿಂಗಲ್ಲಿ ಯಾವ ರೀತಿ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಚೈನ್ ಹಾಕಿ ಅಲ್ಲಿ ಚೈನ್ ಗ್ಯಾಪ್ ಇರುತ್ತಲ್ಲ, ಫಸ್ಟ್ನೇ ಸ್ಟೆಪ್ಪಲ್ಲಿ ಹಾಕೊಂಡಿರ್ತೀವಿ, ಆ ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತಂದು 7 ಲೂಪಿಂದ ಒಂದು ಬಾರಿ ಮತ್ತೆ 7 ಲೂಪಿಂದ ಒಂದು ಬಾರಿ ದಾರನ ತೆಗೆದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಂಡೆ. ಡಬಲ್ ಕ್ರೋಶೆಟ್ ಕಂಬ ಆದಮೇಲೆ ಒಂದು ಚೈನ್ ಹಾಕಿ ಮತ್ತೆ ಇಲ್ಲಿ 2 ಲಾಕ್ ಮಾಡ್ಕೊಂಡಿರ್ತೀವಿ ನೋಡಿ, ಆ ಲಾಕ್ ಮೇಲೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ಆ ಲಾಕ್ ಮೇಲೆ ನೀಡಲ್ನ ಹಾಕಿ ದಾರನ ತಂದು ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕು. ಇವಾಗ 2 ದಾರನ ಒಟ್ಟಿಗೆ ಸೇರಿಸ್ಕೊಂಡೆ, ಫಸ್ಟ್ನೇ ಸ್ಟೆಪ್ ದಾರ ಮತ್ತು 2ನೇ ಸ್ಟೆಪ್ ದಾರನ ಅವೆರಡೂ ಸೇರಿಸಿ ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಂಡಾದ್ಮೇಲೆ 1 ಚೈನ್ 2 ಚೈನ್, ನೀವು 2 ಚೈನ್ ಬೇಕಾದರೂ ಎಕ್ಸ್ಟ್ರಾ ಹಾಕ್ಬೋದು ಅಥವಾ 3 ಚೈನ್ ಹಾಕ್ಕೊಂಡು ದಾರನ ಸ್ವಲ್ಪ ಲೆಂತಾಗಿ ಕಟ್ ಮಾಡಿಕೊಂಡು ಇದನ್ನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಆ್ಯಡ್ ಮಾಡ್ಕೋಬೇಕು. ಅದಕ್ಕೆ ಲೆಂತಾಗಿ ಕಟ್ ಮಾಡಿಕೊಂಡು ಈ ರೀತಿ ದಾರನ ಎಳೆದು ಲಾಕ್ ಮಾಡ್ಕೊತಾ ಇದ್ದೀನಿ. ಟೈಟಾಗಿ ಎಳೆದು ಲಾಕ್ ಮಾಡಿಕೊಂಡೆ. ಇವಾಗ ನೆಕ್ಸ್ಟು ಬಾರ್ಡರ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ ನೆಕ್ಸ್ಟ್ ಸ್ಟೆಪ್ಗೆ. ಅದಕ್ಕೆ ನಾನು ಈ ರೀತಿ ಬೀಡನ್ನ ತೊಗೊಂಡಿದ್ದೀನಿ, ಸ್ಮಾಲಿಂದ 2ನೇ ಸೈಜ್ ಬೀಡು. ಅದನ್ನು ನಾನು ಈ ದಾರಕ್ಕೆ ಏರಿಸ್ಕೋಬೇಕು. ಅದನ್ನು ಯಾವ ರೀತಿ ಏರಿಸೋದು ಅಂತ ತೋರಿಸ್ತೀನಿ ನೋಡಿ. ಈ ರೀತಿ ನಾನು ನೀಡಲ್ಗೆ ಬೀಡನ್ನ ಏರಿಸ್ಕೊಂಡಿದ್ದೀನಿ. ಏರಿಸ್ಕೊಂಡಾದ್ಮೇಲೆ ಈ 6 ಎಳೆ ದಾರ ಇರುತ್ತಲ್ಲ, ಆ 6 ಎಳೆ ದಾರನ ಈ ರೀತಿ ಬೆರಳ ಮೇಲೆ ಟೈಟಾಗಿ ಇಟ್ಕೊಳ್ಳಿ. ಸ್ವಲ್ಪ ಲೆಂತ್ ಬಿಟ್ಟು ಟೈಟಾಗಿ ಇಟ್ಕೊಂಡು ಈ ಕ್ರೋಶಾದಲ್ಲಿ ಈ ರೀತಿ ನೋಡಿ ತುದಿನಲ್ಲಿ ಈ ರೀತಿ ಇಟ್ಕೊಂಡು ಟೈಟಾಗಿ ಲೂಸ್ ಬಿಡ್ದಂಗೆ ಟೈಟಾಗಿ ಎಳೆದು ಈ ರೀತಿ ಬೀಡನ್ನ ಮುಂದೆ ತಳ್ಳಿದ್ರೆ ಬೀಡು 6 ಎಳೆ ದಾರಕ್ಕೆ ಇನ್ಸರ್ಟ್ ಆಗುತ್ತೆ. ಮತ್ತೆ ಅದೇ ರೀತಿ ಮಾಡ್ತಾಯಿದ್ದೀನಿ ನೋಡಿ. ಮತ್ತೆ 4 ಮಣಿನ ಕ್ರೋಶಾಗೆ ಏರಿಸ್ಕೊಂಡು ಆ ದಾರಕ್ಕೇ ಪೋಣಿಸ್ತಾ ಇದ್ದೀನಿ. ಈ ರೀತಿ ಪೋಣಿಸೋದ್ರಿಂದ ನಿಮಗೆ ತುಂಬ ಈಸಿ ಆಗುತ್ತೆ. ಗಮ್ಮಾಕಿ ಪೋಣಿಸೋದ್ಕಿಂತ ಇದು ತುಂಬ ಈಸಿ ಅನಿಸುತ್ತೆ. ಪೋಣಿಸಾದ್ಮೇಲೆ ಈ ರೀತಿ ದಾರನ ಎಳ್ಕೊಳ್ಳಿ. ಎಳ್ಕೊಂಡಾದ್ಮೇಲೆ ನಾಟ್ ಹಾಕೋತಾ ಇದ್ದೀನಿ. 6 ಎಳೆ ದಾರನ ಸೇರಿಸಿ ನಾಟ್ ಹಾಕ್ಕೊಂಡೆ. ನಾಟ್ ಹಾಕ್ಕೊಂಡು ಇವಾಗ 3ನೇ ಸ್ಟೆಪ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೀದಾ ಸೈಡಿಂದ ಸ್ಯಾರಿ ಸ್ಟಾರ್ಟಿಂಗ್ ಎಲ್ಲಿಂದ ಹಾಕ್ಕೊಂಡಿದ್ದೋ ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸ್ಟಾರ್ಟಿಂಗು ಲಾಕ್ ಮಾಡ್ಕೊಂಡಿದ್ವಲ್ಲ ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತಂದು ಮತ್ತೊಂದು ಲಾಕ್ನ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಇಲ್ಲಿ 2 ಚೈನ್ ಹಾಕ್ಕೊಂಡಿದ್ವಲ್ಲ
ಅದರೊಳಗಡೆ ನೀಡಲ್ನ ಹಾಕಿ ದಾರನ ತಂದು ಮತ್ತೊಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಇದು ಫಿನಿಶಿಂಗ್ ನೀಟಾಗಿ ಬರಲಿ ಅನ್ನೋ ಕಾರಣಕ್ಕೆ ಆ ರೀತಿ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾದ್ಮೇಲೆ 2 ಚೈನ್ನ ಹಾಕ್ಕೊಂಡು ಬೀಡನ್ನ ಮುಂದೆ ಬಿಟ್ಕೋತಾ ಇದ್ದೀನಿ. ಮುಂದೆ ಬಿಟ್ಕೊಂಡು ಈ ಬೀಡನ್ನ ಈ ನೀಡಲ್ ಒಳಗಡೆ ತೂರಿಸಿ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ಅದೇ 2 ಚೈನ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ಸ್ಟಾರ್ಟಿಂಗ್ ಅಷ್ಟೇ ಅದೇ ಗ್ಯಾಪಲ್ಲಿ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ಒಂದು ಚೈನು ಒಂದು ಡಬಲ್ ಕ್ರೋಶೆಟ್ ಹಾಕ್ಕೊಂಡಿದ್ವಲ್ಲ ಅಲ್ಲಿ ಮಾಡ್ಕೋತೀನಿ. ಅದೇ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು ಆ ದಾರನ ಈ ಬೀಡ್ ಒಳಗಡೆಯಿಂದ ಈ ಸೈಡ್ಗೆ ರೈಟ್ ಸೈಡ್ಗೆ ಎಳ್ಕೊತಾ ಇದ್ದೀನಿ. ಬೀಡನ್ನ ಮುಂದೆ ತಳ್ಳಿ ರೈಟ್ ಸೈಡ್ಗೆ ದಾರನ ಎಳ್ಕೊಂಡು 2 ಲೂಪಿಂದ ಒಂದು ಸಾರಿ ಮತ್ತೆ 2 ಲೂಪಿಂದ ಒಂದು ಸಾರಿ ದಾರನ ತೆಕ್ಕೊಂಡಾದ್ಮೇಲೆ 1 ಚೈನ್ 2 ಚೈನ್ 3 ಚೈನ್ನ ಹಾಕಿ ಈ ಬೀಡಿಂದೆ ಜಾಗ ಇರುತ್ತೆ ನೋಡಿ, ಈ ಬೀಡಿಂದೆ ಜಾಗ ಇರುತ್ತಲ್ಲ ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡಬೇಕು. ಲಾಕ್ ಮಾಡಿದಾಗ ಇಲ್ಲಿ ಪೀಕೋ ಫಾರ್ಮ್ ಆಗುತ್ತೆ ನೋಡಿ, ಈ ರೀತಿ ಪೀಕೋ ಫಾರ್ಮ್ ಆಗುತ್ತೆ. ಬೀಡ್ ಮೇಲೇ ಪೀಕೋ ಫಾರ್ಮ್ ಆಗುತ್ತೆ, ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದೇ ರೀತಿ ನೆಕ್ಸ್ಟು ಈ ಒಂದು ಲೂಪು ನೀಡಲ್ ಮೇಲೇ ಇರಬೇಕು. ಆ ಒಂದು ಬೀಡನ್ನ ನೀಡಲ್ ಒಳಗಡೆ ಇನ್ಸರ್ಟ್ ಮಾಡಿ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ನೆಕ್ಸ್ಟ್ 1 ಚೈನ್ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತಂದು ಆ ಬೀಡನ್ನ ಆ ದಾರದೊಳಗಡೆ ಇನ್ಸರ್ಟ್ ಮಾಡಿ ಇವಾಗ 2 ಲೂಪಿಂದ ಒಂದು ಸಾರಿ ಮತ್ತು 2 ಲೂಪಿಂದ ಒಂದು ಸಾರಿ ದಾರನ ತೆಕ್ಕೋಬೇಕು ನೋಡಿ. ಇವಾಗ 1 ಚೈನ್ 2 ಚೈನ್ 3 ಚೈನ್ ಹಾಕಿ ಆ ಬೀಡಿಂದೆ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು. ಅಲ್ಲಿ ಪೀಕೋ ಫಾರ್ಮ್ ಆಗುತ್ತೆ. ಇದು ಸ್ವಲ್ಪ ಟ್ರಿಕ್ಕಿ ಅನಿಸಿದ್ರು ಒಂದು 4-5 ಹಾಕೋವರೆಗೂ ಹಂಗೆ ಅನಿಸುತ್ತೆ. ಆಮೇಲೆ ತುಂಬ ಈಸಿಯಾಗಿ ಹಾಕೋಬೋದು ನೋಡಿ. ಈಗ ನೀಡಲ್ ಮೇಲೆ ಒಂದು ದಾರ ಐತೆ, ಬೀಡನ್ನ ಮುಂದೆ ಬಿಟ್ಕೊಂಡು ಆ ನೀಡಲ್ ಒಳಗಡೆ ಆ ದಾರ ಬ್ಯಾಕ್ ಸೈಡಲ್ಲಿ ಆಗಿರಲಿ, ಆ ನೀಡಲ್ ಒಳಗಡೆ ಬೀಡನ್ನ ಏರಿಸಿ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ನೆಕ್ಸ್ಟ್ ಡಬಲ್ ಕ್ರೋಶೆಟ್ ಕಂಬ ಒಂದು ಚೈನ್ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತೊಗೊಂಬನ್ನಿ. ಆ ದಾರನ ತೊಗೊಂಬಂದಿರ್ತೀವಲ್ಲ ಆ ದಾರನ ಈ ಬೀಡ್ ಒಳಗಡೆಯಿಂದ ಬೀಡನ್ನ ಮುಂದೆ ತಳ್ಳಿ ಹಿಂದೆ ಆದಂಗೆ ದಾರನ ತೊಗೋಬೇಕು ನೋಡಿ. ದಾರನ ಬೀಡನ್ನ ಮುಂದೆ ತಳ್ಳಿ ದಾರನ ತೆಕ್ಕೊಂಡಾದ್ಮೇಲೆ 3 ಲೂಪ್ ಇರುತ್ತೆ. ಆ 3 ಲೂಪಲ್ಲಿ 2 ಲೂಪಿಂದ ಒಂದು ಬಾರಿ ಮತ್ತು ರಿಮೈನಿಂಗ್ 2 ಲೂಪಿಂದ ಒಂದು ಬಾರಿ ದಾರನ ಎಳ್ಕೊಂಡಾದ್ಮೇಲೆ 1 ಚೈನ್ 2 ಚೈನ್ 3 ಚೈನ್ನ ಹಾಕಿ ಬೀಡಿಂದೆ ಗ್ಯಾಪ್ ಇರುತ್ತೆ ನೋಡಿ ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಪ್ರತಿಯೊಂದು ಡಬಲ್ ಕ್ರೋಶೆಟ್ ಕಂಬ ಆದಮೇಲೆ ಒಂದು ಚೈನ್ ಇರುತ್ತಲ್ಲ ಅಲ್ಲಿಗೆ ಪ್ರತಿಯೊಂದಕ್ಕೂ ಇದೇ ರೀತಿ ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕು. ಇವಾಗ ನೀಡಲ್ ಮೇಲೆ ಒಂದು ದಾರ ಐತೆ, ಬೀಡನ್ನ ಮುಂದೆ ಬಿಟ್ಕೋತಾ ಇದ್ದೀನಿ. ಮುಂದೆ ಬಿಟ್ಕೊಂಡು ನೀಡಲ್ನ ಆ ಬೀಡ್ ಒಳಗಡೆ ಹಾಕಿ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ನೆಕ್ಸ್ಟು 1 ಚೈನ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು ಆ ದಾರನ ತೊಗೊಂಬತ್ತೀನಲ್ಲ ಆ ದಾರನ ಬೀಡ್ ಒಳಗಡೆಯಿಂದ ರೈಟ್ ಸೈಡ್ಗೆ ಎಳ್ಕೊತಾ ಇದ್ದೀನಿ. ಬೀಡನ್ನ ಮುಂದೆ ತಳ್ಳಿ ದಾರನ ಎಳ್ಕೊಂಡಾದ್ಮೇಲೆ 2 ಲೂಪಿಂದ ಒಂದು ಸಾರಿ ಮತ್ತು ರಿಮೈನಿಂಗ್ 2 ಲೂಪಿಂದ ಒಂದು ಸಾರಿ ದಾರನ ತೆಗೆದು ಮತ್ತು 3 ಚೈನ್ನ ಹಾಕಿ ಆ ಬೀಡ್ ಬ್ಯಾಕ್ ಸೈಡಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಲಾಕ್ ಮಾಡಿಕೊಂಡೆ ಫ್ರೆಂಡ್ಸ್. ಇದು ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ನಿಧಾನಕ್ಕೆ ಒಂದು ಸಲ ನೋಡಿಕೊಂಡು 1-2 ಹಾಕೋವರೆಗೂ ಅಷ್ಟೇ, ಆಮೇಲೆ ತುಂಬ ಈಸಿಯಾಗಿ ಹಾಕೋಬೋದು. ಮತ್ತೆ ತೋರಿಸ್ತೀನಿ ನೋಡಿ ಯಾವ ರೀತಿ ಹಾಕೋದು ಅಂತ. ಬೀಡ್ ಒಳಗಡೆ ನೀಡಲ್ನ ಹಾಕಿ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ಆ ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರ ಅಂತಂದು ಆ ಬೀಡನ್ನ ಮುಂದಕ್ಕದಂಗೆ ತೋರಿಸ್ಕೊಂಡು 2 ಲೂಪಿಂದ ಒಂದು ಸಾರಿ ಮತ್ತು 2 ಲೂಪಿಂದ ಒಂದು ಸಾರಿ ದಾರನ ತೆಕ್ಕೊಂಡಾದ್ಮೇಲೆ ಮತ್ತೆ 3 ಚೈನ್ನ ಹಾಕಿ ಆ ಬೀಡಿಂದೆ ಗ್ಯಾಪ್ ಇರುತ್ತೆ ನೋಡಿ ಆ ಗ್ಯಾಪ್ ಒಳಗಡೆ ಹೋಗಿ ನೀಡಲ್ನ ಹಾಕಿ ದಾರ ಅಂತಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಇದೇ ರೀತಿ ನಾನು ಫುಲ್ ಸ್ಯಾರಿ ಹಾಕಿ ತೋರಿಸ್ತೀನಿ. ಲಾಸ್ಟ್ ಎಂಡಿಂಗಲ್ಲಿ ನೋಡಿ ಯಾವ ರೀತಿ ಆಗ್ತಾ ಇದ್ದೀನಿ. ಬೀಡ್ ಒಳಗಡೆ ನೀಡಲ್ನ ಹಾಕಿ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ಈ 1 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತಂದು ಆ ದಾರನ ಈ ಬೀಡ್ ಒಳಗಡೆಯಿಂದ ಲೆಫ್ಟ್ ಸೈಡಿಂದ ರೈಟ್ ಸೈಡ್ಗೆ ಎಳ್ಕೊತಾ ಇದ್ದೀನಿ.
ನೋಡಿ ಈ ರೀತಿ ಎಳ್ಕೋಬೇಕು. ಎಳ್ಕೊಂಡಾದಮೇಲೆ 2 ಲೂಪಿಂದ ಒಂದು ಸಾರಿ ಮತ್ತು 2 ಲೂಪಿಂದ ಒಂದು ಸಾರಿ ದಾರನ ತೆಕ್ಕೋಬೇಕು. ತೆಕ್ಕೊಂಡಾದಮೇಲೆ 1 ಚೈನ್, 2 ಚೈನ್, 3 ಚೈನ್, 3 ಚೈನ್ ಹಾಕಿ ಆ ಬೀಡಿಂದ ಗ್ಯಾಪ್ ಇರುತ್ತೆ ನೋಡಿ, ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ 2 ಸ್ಟೆಪ್ಪಿಂದು ದಾರ ಇರುತ್ತಲ್ಲ, ಆ ದಾರನ ಸೇರಿಸಿ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ಆ ಗಂಟೊಳಗಡೆಯಿಂದ ನೀಡಲ್ನ ಹಾಕಿ ದಾರನ ತಂದು ಇವಾಗ ಈ ಫಸ್ಟ್ನೇ ಸ್ಟೆಪ್ಪು, 2ನೇ ಸ್ಟೆಪ್ಪು ಮತ್ತು 3ನೇ ಸ್ಟೆಪ್ಪು, ಆ 3 ದಾರನ ಒಟ್ಟಿಗೆ ಇಟ್ಕೊಂಡು ಲೆಫ್ಟ್ ಹ್ಯಾಂಡಲ್ಲಿ ಈ ರೀತಿ ಒಟ್ಟಿಗೆ ಇಟ್ಕೊಂಡು ಆ 2 ಲೂಪಿಂದ ಒಂದು ಬಾರಿ ಮತ್ತು ರಿಮೈನಿಂಗ್ 2 ಲೂಪಿಂದ ಒಂದು ಬಾರಿ ದಾರನ ತೆಕ್ಕೋತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಹಾಗೆಯೇ ಬೇಗ ಬಿಚ್ಕೊಳ್ಳೋದು ಇಲ್ಲ. ಒಂದು ಡಬಲ್ ಕ್ರೋಶೆಟ್ ಕಂಬ ಆದಮೇಲೆ 1 ಚೈನ್, ಆ 3 ದಾರನ ಇಟ್ಕೊಂಡು ಅದೇ ರೀತಿ ಕಂಟಿನ್ಯೂ ಮಾಡಬೇಕು. 1 ಚೈನ್, 2 ಚೈನ್, ನೀವು ಇಲ್ಲಿ 2 ಚೈನ್ ಆದರೂ ಹಾಕ್ಕೋಬೋದು, 3 ಚೈನ್ ಆದರೂ ಹಾಕ್ಬೋದು. ನಾನಿಲ್ಲಿ 2 ಚೈನ್ನ ಹಾಕ್ಕೋತಾ ಇದ್ದೀನಿ. 2 ಚೈನ್ನ ಹಾಕಿ ದಾರನ ಕಟ್ ಮಾಡ್ಕೋತಾ ಇದ್ದೀನಿ. ಕಟ್ ಮಾಡಿಕೊಂಡು ಈ ನೀಡಲ್ನ ಈ ರೀತಿ ಎಳ್ಕೊಂಡೆ. ಎಳ್ಕೊಂಡಾದ್ಮೇಲೆ ಸ್ವಲ್ಪ ಟೈಟಾಗಿ ಎಳ್ಕೊಂಡಾಗ ತುಂಬ ಗಂಟು ತುಂಬ ಟೈಟಾಗಿ ಕೂರುತ್ತೆ, ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ. ಈ ರೀತಿ ಟೈಟಾಗಿ ಎಳ್ಕೊಂಡು ಈ ರೀತಿ ಡಿವೈಡ್ ಮಾಡ್ಕೊಳ್ಳಿ. 2 ದಾರನ ಡಿವೈಡ್ ಮಾಡಿಕೊಂಡು ನಾಟ್ ಹಾಕ್ಕೊಳ್ಳಿ. ಇದು ನಾನು ಬಿಗಿಯಾಗಿ ಕೂರಲಿ ಅನ್ನೋ ಕಾರಣಕ್ಕೆ ಮಾಡ್ತಾಯಿದ್ದೀನಿ 2 ನಾಟು. ಪರವಾಗಿಲ್ಲ ಅಂದರೆ ಅದೇ ರೀತಿ 2 ಚೈನ್ ಹಾಕಿ ಟೈಟಾಗಿ ಎಳಿತೀವಲ್ಲ, ಅದೇ ರೀತಿ ಟೈಟಾಗಿ ಎಳೆದು ಕಟ್ ಮಾಡಿ ಸ್ವಲ್ಪ ಗಮ್ ಹಾಕಿ ಪೇಸ್ಟ್ ಮಾಡಿದ್ರೂ ಕೂರುತ್ತೆ. ನಾನು ನೋಡಿ ಈ ರೀತಿ ಎಕ್ಸ್ಟ್ರಾ 2 ಗಂಟೆ ಹಾಕ್ಕೊಂಡು ಎಕ್ಸ್ಟ್ರಾ ದಾರನ ಕಟ್ ಮಾಡ್ಕೊತೀನಿ. ಕಟ್ ಮಾಡ್ಕೊಂಡು ಈ ರೀತಿ ಗಮ್ ಹಾಕಿ ಸ್ಟಿಕ್ ಮಾಡ್ಕೊತೀನಿ. ಫ್ರೆಂಡ್ಸ್ ನೋಡಿ ಈ ರೀತಿ ಕಾಣಿಸ್ತಿದೆ. ನಾನು ಫುಲ್ ಸ್ಯಾರಿ ಹಾಕಿ ತೋರಿಸ್ತಾ ಇದ್ದೇನೆ ಯಾವ ರೀತಿ ಕಾಣಿಸುತ್ತೆ ಅಂತ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಫ್ರೆಂಡ್ಸ್. ಯಾವುದೇ ಕುಚ್ಚಿಲ್ದೇ ಬೇಕು ಅನ್ನೋದಾದರೆ ಈ ಡಿಸೈನ್ನ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಅನಿಸುತ್ತೆ. ಒಂದು 2 ಸ್ಟೆಪ್ ಹಾಕೋರ್ಗು ಸ್ವಲ್ಪ ಟ್ರಿಕ್ಕಿ ಅನಿಸುತ್ತೆ ಬೀಡ್ ಇನ್ಸರ್ಟ್ ಮಾಡೋದು. ಒಂದು 2 ಸ್ಟೆಪ್ ಹಾಕಿದ ಮೇಲೆ ತುಂಬ ಈಸಿಯಾಗಿ ಹಾಕ್ಕೋಬೋದು. ನೋಡಿ ಫ್ರೆಂಡ್ಸ್, ಒಂದು ಸಲ ಟ್ರೈ ಮಾಡಿ ನೋಡಿ. ಫ್ರೆಂಡ್ಸ್, ಇದಕ್ಕೆ ನೀವು 450 to 550ವರೆಗೂ ಚಾರ್ಜ್ ಮಾಡ್ಬೋದು. ಅದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮ್ಮ ಪ್ಲೇಸ್ ಮೇಲೆ ಯಾವ ರೀತಿ ಇದೆ ಅಂತ ನೋಡಿಕೊಂಡು ನೀವು ಚಾರ್ಜ್ ಮಾಡ್ಬೋದು. ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಕಲರ್ ಕಾಂಬಿನೇಷನ್ ಅಂತೂ ತುಂಬ ಹೈಲೈಟ್ ಆಯ್ತಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಹಾಗೆ ನಿಮಗೂ ಕೂಡ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.